ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ಮರ್ ಬ್ಲಾಗ್ಸ್. ನಾನು ಇವತ್ತು ಸಂಡೇ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ಟಿಫನ್ಗೆ ಪೂರಿ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಸಾಗು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ರಾಯರ ಮಠಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದೆಲ್ಲ ಜಸ್ಟ್ ಸಿಂಪಲ್ಲಾಗಿ ಪೂರಿ ಮತ್ತು ಚಟ್ನಿನೇ ಮಾಡಿಬಿಟ್ಟು ಬಂದ್ವಿ ಟೆಂಪಲ್ಗೆ. ನಾನು ಮತ್ತು ನನ್ನ ತಮ್ಮ ರಾಯರ ಮಠಕ್ಕೆ ಬಂದು ಎಲ್ಲ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ಹೋದ್ವಿ. ಈ ಮಠಕ್ಕೆ ಹೋಗ್ಬಿಟ್ರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಅಲ್ಲಿ ಹೋಗ್ಬಿಟ್ರೆ ಏನೋ ಒಂಥರ ಮೈಂಡ್ ಚೇಂಜ್ ಆಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ತುಂಬ ಪಾಸಿಟಿವ್ ವೈಬ್ ಇದೆ ರಾಯರ ಮಠದಲ್ಲಿ. ನೀವು ಒಂದು ಸರಿ ಹೋಗಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು. ಬೇರೆ ಹೇಳೋದ್ರಲ್ಲಿ ಯಾರಿಗೂ ಏನು ಆ ಥರ ಅನುಭವಕ್ಕೆ ಬರಲ್ಲ. ನೀವು ಒಂದು ಸರಿ ಹೋಗಿ ನೋಡಿ ಆಮೇಲೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ನನಗೆ ಮಂತ್ರಾಲಯಕ್ಕೆ ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಒಂದು ಸರಿ ಇಲ್ಲಿ ವಿಸಿಟ್ ಮಾಡಿದೆ. ಆಮೇಲೆ ನನಗೆ ಮತ್ತೆ ಹೋಗಬೇಕು ಅನಿಸೋದ್ರಿಂದ ನಾನು ಮತ್ತೆ ಸಂಡೇ ಹೋಗ್ತಾ ಇದ್ದೀನಿ. ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ಹೋಗ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ನನಗಂತೂ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹಿಂತಿರುಗ್ತಾ ಇದ್ವಿ. ಆವಾಗ ನೋಡಿ ಇಲ್ಲಿ ಪೀಕಾಕ್ ಇದೆ, ಅದು ಫುಲ್ ಗರಿ ಬೀಚ್ಕೊಂಡು ಇತ್ತು, ಹಾಗಾಗಿ ಚೆನ್ನಾಗಿ ಅನಿಸ್ತು. ನಾನು ಅದೊಂದು ಕ್ಲಿಪ್ಸ್ನ ತಗೊಂಡೆ. ಆಮೇಲೆ ಬರ್ತಾ ಮನೆಗೆ ಇಲ್ಲಿ ವೈಟ್ ಪೆದರ್ ಅಂತ ಒಂದು ಹಾಲ್ ಇದೆ. ಹಾಲಲ್ಲಿ ಒಂದು ಎಕ್ಸಿಬಿಷನ್ ಥರ ಇತ್ತು. ಅಲ್ಲೆಲ್ಲ ಈ ಥರದ್ದೆಲ್ಲ ಹ್ಯಾಂಡ್ ಮೇಡ್ ಮಾಡಿರೋವೆಲ್ಲ ಚೆನ್ನಾಗಿದ್ವು. ನೋಡಿದೆ ನಾನು, ಇದೆಲ್ಲ ಟೇಬಲ್ ಮೇಲೆ ಇಟ್ಕೊತಾರಲ್ಲ, ಡೈನಿಂಗ್ ಟೇಬಲ್ ಮೇಲೆ, ಆ ಥರ ಚೆನ್ನಾಗಿದ್ವು. ಈ ಥರ ಎಲ್ಲ ತುಂಬ ಚೆನ್ನಾಗಿ ರೌಂಡು ಹಾಗೆ ಸ್ಕ್ವೇರು ಎಲ್ಲ ಶೇಪಲ್ಲಿ ಇದ್ವು. ತುಂಬ ಚೆನ್ನಾಗಿದ್ವು. ಫ್ಲವರು ಏನೇನೋ ಚೆನ್ನಾಗಿ ಮಾಡಿದರು, ಹ್ಯಾಂಡ್ಮೇಡ್ ಚೆನ್ನಾಗಿತ್ತು. ನಾನು ಕೂಡ ಎಲ್ಲ ನೋಡ್ಕೊಂಡು ಬಂದೆ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಪ್ರೈಸ್ ಇದ್ರದ್ದು 400 ಅಂತ ಹಾಕಿದ್ರು. ಓಕೆ, ರೀಸನೇಬಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಆಲ್ರೆಡಿ ಇದ್ದಾವೆ, ಎಲ್ಲ ತೊಗೊಂಡು ಜಾಸ್ತಿ ತೊಗೊಂಡು ಎಲ್ಲಿಡೋದು ಅಂತ ಹೇಳಿ ತೊಗೊಳಕ್ಕೆ ಹೋಗಲಿಲ್ಲ. ಬೇಕಾದಾಗ ತೊಗೊಂಡ್ರೆ ಆಯ್ತು, ಸುಮ್ಮನೆ ಚೆನ್ನಾಗಿ ಕಾಣಿಸಿದೆಲ್ಲ ತೊಗೊತಾ ಹೋದರೆ ಹೇಗಿರುತ್ತೆ ಹೇಳಿ, ಹಾಗೆ ತೊಗೊಳಕ್ಕೆ ಹೋಗಲಿಲ್ಲ. ನಾನು ಜಸ್ಟ್ ನೋಡ್ಕೊಂಬಂದ್ವಿ ಅಷ್ಟೇ. ಅಲ್ಲಿ ಮತ್ತು ಕ್ಲಾತ್ ಎಲ್ಲ ಏನು ಚೆನ್ನಾಗಿರಲಿಲ್ಲ, ರೇಟ್ ಎಲ್ಲ ಕಡಿಮೆ ಇದೆ ಅಂತ ಇತ್ತು. ಆದರೆ ರೇಟ್ ಏನು ಕಡಿಮೆನೇ ಇರಲಿಲ್ಲ, ಹಾಗೆ ಆ ರೇಟಿಗೆ ತಕ್ಕಂಗೆ ಏನೂ ಇರಲಿಲ್ಲ. ಹಾಗಾಗಿ ನಾವೇನು ತೊಗೊಳಿಲ್ಲ, ಹಾಗೆ ಬಂದ್ವಿ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸ್ವಲ್ಪ ಕರ್ಡ್ ರೈಸ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ಕಡಲೆ ಬೀಜ, ನಾರ್ಮಲ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಆನಿಯನ್ ಎಲ್ಲ ಹಾಕಿ ಇದನ್ನ ಒಗ್ಗರಣೆ ಹಾಕ್ಕೊಂಡ್ರೆ ಕರ್ಡ್ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ಮೊದಲು ಮೇನ್ ಅಂದರೆ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆ, ಆಮೇಲೆ ಆನಿಯನ್ನು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ರೈಸಿಗೆ ಹಾಕಿ ಇದನ್ನು ಸ್ವಲ್ಪ ಮೊಸರು ಆಮೇಲೆ ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪೊಮೊಗ್ರೆನೇಟ್ ಇದ್ದರೆ ಪೊಮೊಗ್ರೆನೇಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಊಟಕ್ಕೆ ಇದು ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಇದು. ನಾನು ಏನು ಮಾಡಲಿ ಅಂತ ಥಿಂಕ್ ಮಾಡೋ ಅಷ್ಟೊತ್ತಿಗೆ ಏನೂ ಗೊತ್ತಾಗಿಲ್ಲ ಅಂದರೆ, ಏನು ಮಾಡಬೇಕಂತ ಪಟ್ಟಂತ ತಲೆ ಬರಲಿಲ್ಲ ಅಂದರೆ ನಾನು ಇದನ್ನೇ ಮಾಡಿಬಿಡೋದು ಪಟ್ಟಂತ. ಊಟಕ್ಕಾಗಲಿ, ಮಧ್ಯಾಹ್ನಕ್ಕಾಗಲಿ, ರಾತ್ರಿಗಾಗಲಿ ಚೆನ್ನಾಗಿರುತ್ತೆ. ಎರಡು ಟೈಮ್ ತಿನ್ನೋಕ್ಕೆ ಅಂತ ನಾನು ಇದನ್ನು ಮಧ್ಯಾಹ್ನಕ್ಕೆ ಅಂತ ಮಾಡಿಕೊಂಡೆ, ಇದನ್ನು ತಿನ್ನೋಣ ಅಂತ. ಆಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು. ಇಲ್ಲಿರೋ ಗಿಡನೆಲ್ಲ ನಾನು ಕೆಳಗಡೆ ಇಟ್ಟಿದ್ದೀನಿ, ಯಾಕಂದರೆ ಅವು ಸ್ವಲ್ಪ ಏನು ವೈಟ್ ಡಾಟ್ ಥರ ಆಗ್ತಾಯಿತ್ತು. ಯಾಕಂದರೆ ಇಲ್ಲಿ ಬಿಸಿಲು ಬರಲ್ಲಲ್ಲ ಅಂತ ಹೇಳಿ ನಾನು ಕೆಳಗಡೆ ಕಾಂಪೌಂಡ್ ಮೇಲೆ ಇಡಿಸಿದ್ದೀನಿ ಎಲ್ಲನೂ. ಅದಕ್ಕೆ ಇಲ್ಲಿ ಮೇಲ್ಗಡೆ ಯಾವುದು ಬೇಕು ಅದಷ್ಟೇ ಒಂದೆರಡು ಇಟ್ಕೊಂಡಿದ್ದೀನಿ ಅಷ್ಟೇ, ಮತ್ತೆಲ್ಲ ಕೆಳಗಡೆ ಇರಿಸ್ಬಿಟ್ಟಿದ್ದೀನಿ. ಅವು ಸ್ವಲ್ಪ ಚೆನ್ನಾಗಿ ಬರಲಿ ಸ್ವಲ್ಪ ದಿವಸ ಅಂತ ಹೇಳಿ, ಅಲ್ಲಿ ಬಿಸಿಲು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳಿ. ಸೊ ಗಿಡಕ್ಕೆಲ್ಲ ನೀರೆಲ್ಲ ಹಾಕಿದೆ ನಾನು. ಹಾಕಾದ್ರ ಮೇಲೆ ಸ್ವಲ್ಪ ಸಂಜೆ ಹೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಡೆ. ಸಂಜೆ ಹೊತ್ತು ಕಸ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಕೂಡ ವಾಶ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಆದ್ರ ಮೇಲೆ ದೇವ್ರಿಗೆ ದೀಪ ಎಲ್ಲ ಹಚ್ಕೊಂಡೆ. ನಾನು ದೀಪ ಎಲ್ಲ ಹಚ್ಕೊಂಡು ನೈಟ್ ಡಿನ್ನರ್ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾಯಿದ್ದೆ. ಫ್ರಿಜ್ಜಲ್ಲಿ ಏನಿದೆ ನೋಡ್ಬಿಟ್ಟು ಮಾಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡಿದೆ. ಅಲ್ಲಿ ಪನ್ನೀರ್ ಇತ್ತು, ಹಾಗಾಗಿ ಪನ್ನೀರ್ ಮತ್ತು ರೋಟಿ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ರೋಟಿ ಮಾಡೋಕ್ಕೆ ಮೈದಾ ಹಿಟ್ಟು, ಕರ್ಡು, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಶುಗರ್ನ ಹಾಕಿ ಮಿಕ್ಸ್ ಮಾಡಿ ಒಂದು 1/2 hour ಇಡಬೇಕು. ಹಿಟ್ಟು ಚೆನ್ನಾಗಿ ನೆನೆಯೋಕ್ಕೆ ಚೆನ್ನಾಗಿ ಬರುತ್ತೆ ಅವಾಗ ರೋಟಿ ಮಾಡೋಕ್ಕೆ ಅಂತ. ಆಮೇಲೆ ಇಲ್ಲಿ ಪನ್ನೀರ್ನ ಸ್ವಲ್ಪ ಬಿಸಿ ನೀರಲ್ಲಿಟ್ಟರೆ ಅದು ಸ್ಪಾಂಜಿಯಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ಅದನ್ನು ಫ್ರೈ ಮಾಡೋ ಅಷ್ಟೊತ್ತಿಗೆ ನೋಡಿ ಈ ಥರ ಇರುತ್ತೆ. ಇದನ್ನು ನಾನೀಗ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಇದು ನೋಡಿ ಪನ್ನೀರ್ಗೆ ಗ್ರೇವಿಗೆ ಏನೇನು ಬೇಕು ಅಂತ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮತ್ತೇನಿಲ್ಲ. ಇದನ್ನೆಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತೀನಿ. ಈಗ ಪನ್ನೀರ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಜಾಸ್ತಿ ಇಟ್ಟರೆ ಅದು ಏನಾಗಲ್ಲ, ಅಂಟ್ಕೊಳ್ಳಲ್ಲ. ಯಾಕಂದರೆ ನಾನು ಇದು ಬಿಸಿ ನೀರಲ್ಲಿ ಇದು ಮಾಡಿದ್ದೀನಲ್ವ, ಹಾಗಾಗಿ ಅಂಟ್ಕೊಳ್ಳಲ್ಲ. ಈ ಥರ ಬರುತ್ತೆ ಬ್ರೌನ್ ಚೆನ್ನಾಗಿ. ಆಮೇಲೆ ನಾನು ಇದನ್ನೆಲ್ಲ ಕಟ್ ಮಾಡಿದ್ದೀನಲ್ಲ, ಇದನ್ನೆಲ್ಲ ಹಾಕ್ಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊತೀನಿ.
ನಾನಿಲ್ಲಿ ಹೋಲ್ ಸ್ಪೈಸಸ್ನ ಏನು ಯೂಸ್ ಮಾಡ್ತಿಲ್ಲ, ಯಾಕಂದರೆ ರೆಡಿ ಮಿಕ್ಸ್ಡ್ ಇರೋ ಪೌಡರ್ನ ಯೂಸ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕೋ ಅಷ್ಟೊತ್ತಿಗೆ. ಅದಕ್ಕೆ ನಾನಿಲ್ಲಿ ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಪುದೀನ ಎಲ್ಲ ಹಾಕಿ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಅದಕ್ಕೆ ಟರ್ಮರಿಕ್ಕು, ಪೆಪ್ಪರ್, ಧನಿಯಾ, ಗರಂ ಮಸಾಲ, ಚಿಕನ್ ಪೌಡರು ಇರುತ್ತಲ್ಲ, ಚಿಕನ್ ಪೌಡರ್ ಅದನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ರುಬ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪ ಅಲ್ಲ ಬೆಣ್ಣೆನ ಹಾಕಿ, ಆಮೇಲೆ ಕ್ಯಾಪ್ಸಿಕಮ್ನ ಹಾಕಿ, ಆಮೇಲೆ ಇದಕ್ಕೆ ಪನ್ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ರುಬ್ಬಿರೋ ಅಂಥ ಮಸಾಲನ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ರೊಟ್ಟಿ ಜೊತೆ. ಹಾಗೆ ರೊಟ್ಟಿ ಕೂಡ ನಾನು ಮಾಡಿಟ್ಟು ಹಾಫ್ ಆನ್ ಅವರ್ ಆಯ್ತಲ್ಲ, ಅದನ್ನು ಕೂಡ ಇವಾಗ ನಾನು ಮಾಡ್ಕೊತೀನಿ. ಅದನ್ನು ಸಣ್ಣ ಸಣ್ಣದು ಉಳ್ಳೆ ಮಾಡಿಕೊಂಡು ಸೇಮ್ ಚಪಾತಿ ಥರ. ಅದಕ್ಕೆ ಮೇಲ್ಗಡೆ ರೋಟಿ ಥರ ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮಸ್ಟರ್ಡ್, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ಲಟ್ಸ್ಕೊಳ್ಳಿ. ಸೇಮ್ ರೊಟ್ಟಿ ಥರ ಆಗುತ್ತೆ. ಮತ್ತು ಕಬ್ಬಿನ ತವ ಇದ್ದರೆ ಅದ್ರ ಮೇಲೆ ಸೂಪರಾಗಿ ಬರುತ್ತೆ. ನನ್ನ ಹತ್ರ ಕಬ್ಬಿನ ತವ ಇತ್ತು, ಬಟ್ ಅದೆಲ್ಲೇ ಇಟ್ಟಿದ್ದೀನಿ, ಯಾರು ತೆಗಿತಾರೆ ಅಂತ ಹೇಳ್ಬಿಟ್ಟು ನಾನ್ ಸ್ಟಿಕ್ ಪ್ಯಾನಲ್ಲೇ ಮಾಡಿದೆ. ಕಬ್ಬಿನ ತವ ಇದ್ದರೆ ಅದಕ್ಕೆ ಅಂಟ್ಕೊಂಡು ಕೂತ್ಕೊಳುತ್ತೆ. ಆಮೇಲೆ ಉಲ್ಟಾ ಮಾಡಿಬಿಟ್ಟು ಸುಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಒಲೆ ಮೇಲೆ. ಹಾಗಾಗಿ ಅದು ಕಬ್ಬಿನ ತವ ಇದ್ದರೆ ಚೆನ್ನಾಗಿರುತ್ತೆ, ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಏನು ಸೈಡಿಗೆ ತೊಗೊಂಡು ಸುಡ್ತಾ ಇದ್ದೀನಿ ಈ ಥರ. ಅದನ್ನು ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಮೇಲ್ಗಡೆ ಸ್ವಲ್ಪ ಬಟರ್ನ ಹಚ್ಚಬೇಕು. ಬಟರ್ನ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಸೈಡಿಗೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ, ಅದನ್ನು ನೀಟಾಗಿ ಈ ಥರ ಸ್ಟವಲ್ಲಿ ನಾನು ಈ ಥರ ಸುಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಪನ್ನೀರ್ ಜೊತೆ ಇದು. ಈ ಥರ ನಾನು ಸ್ವಲ್ಪ ಮಾಡಿಕೊಂಡೆ, ಒಂದು 5-6 ಎಲ್ಲರಿಗೂ ಆಗುವಷ್ಟು ಒಂದು 5-6 ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು. ಆಮೇಲೆ ಎಲ್ಲ ತೆಗೆದ್ರ ಮೇಲೆ ಕೂಡ ಮೇಲೆ ಸ್ವಲ್ಪ ಬಟರ್ನ ಹಚ್ಕೋಬೇಕು. ತುಂಬ ಫ್ಲೇವರು, ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಪನ್ನೀರ್ ಮತ್ತು ರೋಟಿ ಈ ಥರ ನಾನು ರೆಡಿ ಮಾಡ್ಕೊಂಡೆ ನೈಟ್ ಡಿನ್ನರ್ಗೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಹಾಗೆ ಈಸಿ ಕೂಡ, ಇದೇನು ಮಾಡೋದು ತುಂಬ ಕಷ್ಟ ಏನಿಲ್ಲ. ನಾರ್ಮಲ್ ಮೊಸರೆಲ್ಲ ಹಾಕಿ ಕಲಸಿದ್ರೆ ಆಯಿತು. ಮೊಸರು, ಸಕ್ಕರೆ, ಆಮೇಲೆ ಉಪ್ಪು ಎಲ್ಲ ಹಾಕಿ ಕಲಸಿಟ್ರೆ ಆಯಿತು. ಮತ್ತೇನಿಲ್ಲ. ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದೀನಿ ನಾನು, ಒಂದು 5-6 ಎಲ್ಲರಿಗೂ ಆಗುವಷ್ಟು. ಆಮೇಲೆ ಹಾಕಿಬಿಟ್ಟು ಆರೋಗ್ಯ ಕೊಟ್ಟೆ ಸರ್ವ್ ಮಾಡಿ. ಅವನು ತಿಂತಾ ಇದ್ದಾನೆ ಕೂತ್ಕೊಂಡು. ಅವನು ಆಲ್ಮೋಸ್ಟ್ ಬರೀ ಪನ್ನೀರ್ ತಿಂದು ಓಡೋಗ್ಬಿಡ್ತಾನೆ. ಬಟ್ ಈ ಸರಿ ರೊಟ್ಟಿ ಇಷ್ಟ ಆಗಿ ರೊಟ್ಟಿ ತಿಂದ ಅವನು. ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿಬಿಟ್ಟು ತಿಂದ. ನಾನು ಅವ್ನು ಟಿ ವಿ ನೋಡ್ತಿದ್ದೆ, ಅಡ್ಡ ಬರ್ತಾಯಿದ್ದೀನಿ ಅಂತೇಳಿ ಎಲ್ಲ ಮಲ್ಕೊಂಡು ಎದ್ದು ತಿಂತಾ. ಸರಿ ನೀನು ಟಿ ವಿ ನೋಡ್ತಾರೆ, ನಾನು ತಿನ್ನಿಸ್ತೀನಿ ಅಂತ ತಿನ್ನಿಸ್ದೆ. ಇಲ್ಲ ಲೇಟ್ ಮಾಡ್ತಾನೆ ಅಂತ ಹೇಳಿ ನಾನೇ ತಿನ್ನಿಸ್ದೆ. ಆಮೇಲೆ ಒಂದು ಊಟ ಆಯಿತು. ಅದ್ರ ಮೇಲೆ ಸ್ವಲ್ಪ ನನಗೆ ಇದು ನವರಾತ್ರಿಗೆ ಅಂತ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ದೆ ನಾನು, ಪೇಂಟಿಂಗು. ಸೊ ಇದು ಕಲರ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಯಾವ ಥರ ಫೈನಲಾಗಿ ಯಾವ ಥರ ಲುಕ್ ಬರುತ್ತೆ ಅಂತ ನೋಡಿ. ಇದು ಪ್ರಿಂಟೌಟ್ ತೆಗ್ದಿರೋದು, ಡ್ರಾಯಿಂಗ್ ನಾನು ಮಾಡಿರೋದಲ್ಲ. ಕಲರ್ ಮಾತ್ರ ನಾನು ಮಾಡಿ ಇದಕ್ಕೆಲ್ಲ ಚೆನ್ನಾಗಿ ಕಲರ್ ಮಾಡಿಕೊಂಡೆ. ಇದು ಪ್ರಿಂಟೌಟ್ನ ತಗೊಂಡು ಬಂದಿರೋದು. ತುಂಬ ಚೆನ್ನಾಗಿತ್ತು ಡಿಸೈನ್. ಇದು ಸಣ್ಣ ಸಣ್ಣ ಡಿಸೈನು ಚೆನ್ನಾಗಿತ್ತು ತುಂಬಾ. ಕಲರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಇದನ್ನೆಲ್ಲ ಕಲರ್ ಮಾಡಿ ಫಿನಿಷ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂತ ಫೈನಲಾಗಿ ನೋಡಿ ನೀವೇ. ಅಪ್ ಟು ಎಂಡ್ವರೆಗೂ ನೋಡಿ ವಿಡಿಯೋನ, ಮಿಡಲಲ್ಲಿ ಕಟ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಹೊಸ ಬ್ಲಾಗೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ಬಾಯ್.